ಜಮೀರ್ ಅಹಮದ್ ಖಾನ್ ವಿರುದ್ಧ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಆರೋಪದ ಬಗ್ಗೆ ದಾಖಲೆ ನೀಡಲು ಲೋಕಾದಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಆರೋಪದ ಬಗ್ಗೆ ದಾಖಲೆ ನೀಡೋಕೆ ಲೋಕಾಯುಕ್ತದಿಂದ ನೋಟಿಸ್ ಜಾರಿಯಾಗಿದೆ. ಕಳೆದ 1 ವರ್ಷದಲ್ಲಿ 3 ತಿಂಗಳಿಂದ 3 ನೋಟಿಸನ್ನು ನೀಡಲಾಗಿದೆ. ನೋಟಿಸ್ಗೆ ಉತ್ತರ ನೀಡದ ಹಿನ್ನೆಲೆ ಖುದ್ದು ಹಾಜರಾತಿಗೆ ಜಮೀರ್ ಅಹಮದ್ ಖಾನ್ಗೆ ಸಮನ್ಸ್ ಕೊಡಲಾಗಿದೆ. ತಮ್ಮ ಆದಾಯ ಹಾಗೂ ಖರ್ಚಿನ ದಾಖಲೆಯನ್ನು ನೀಡುವಂತೆ ಸೂಚಿಸಲಾಗಿದೆ. ಆದಾಯಕ್ಕಿಂತ 2000 ಪಟ್ಟು ಹೆಚ್ಚು ವೆಚ್ಚದ ಆರೋಪ ಇದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ನೋಡಿ, ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು, ಸಚಿವ ಜಮೀರ್ ಅಹಮದ್ ಖಾನ್ ಆಬ್ಸೆಂಟ್, ಈ ತನಕ ಬಂದಿಲ್ಲ. ಹೀಗಾಗಿ ಈಗ ಲೋಕಾದಿಂದ ನೇರವಾಗಿ ಸಮನ್ಸ್ ಜಾರಿಯಾಗಿರುವಂತದ್ದು. ಶಿವು, ಶಿವಕುಮಾರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗಾಗಲೇ ಹಾಜರಾಗುವಂತೆ ಖುದ್ದು ದಾಖಲೆಗಳನ್ನು ಒದಗಿಸುವಂತೆ ಸಚಿವ ಜಮೀರ್ ಅಹಮದ್ ಖಾನ್ ತಿಳಿಸಿದ್ರು ಕೂಡ ಹಾಜರಾಗಿಲ್ಲ. ಈಗ ಸಮನ್ಸ್ ಜಾರಿಯಾಗಿದೆ. ಶಿವು, ಮಧುಸೂದನ್, ಡಿಸೆಂಬರ್ 3ನೇ ತಾರೀಕು ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸಬೇಕು ಅಂತೇಳಿ ಖುದ್ದು ಲೋಕಾಯುಕ್ತ ಇನ್ಸ್ಪೆಕ್ಟರ್ ನೇರವಾಗಿ ಜಮೀರ್ ಅಹಮದ್ ಖಾನ್ ಅವರ ನಿವಾಸಕ್ಕೆ ತೆರಳಿ ಸದ್ಯ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಕಳೆದ 3 ವರ್ಷಗಳ ಹಿಂದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನೀಡಿದಂತ ವರದಿ ಆಧಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ತನಿಖೆಯನ್ನು ಮಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಹಿಂದೆ ಜಮೀರ್ ಅಹಮದ್ ಅವರನ್ನ ವಿಚಾರಣೆಗೆ ಕರೆದು ಹೇಳಿಕೆಯನ್ನು ದಾಖಲು ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಜಮೀರ್ ಅಹಮದ್ ಖಾನ್ ಅವರ ಒಡೆತನದ ನ್ಯಾಷನಲ್ ಟ್ರಾವೆಲ್ಸ್ ಕಚೇರಿ ಹಾಗೂ ಬಂಬು ಬಾಜರ್ನಲ್ಲಿರುವಂತಹ ಅವರ ನಿವಾಸದ ಮೇಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಕೂಡ ಮಾಡಿದ್ರು. ಜೊತೆಗೆ ಹಿಂದೆ ಕೂಡ ಅವರಿಂದ ಸಮರ್ಪಕವಾದಂತಹ ಹೇಳಿಕೆಗಳನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಎಸಿಬಿ ಅಧಿಕಾರಿಗಳು ಮಾಡಿದ್ರು. ಆದರೆ ಸದ್ಯ ಎಸಿಬಿ ರದ್ದಾಗಿ ಈಗ ಲೋಕಾಯುಕ್ತ ಆಗಿರೋದ್ರ ಹಿನ್ನೆಲೆಯಲ್ಲಿ ಮತ್ತೆ ಪ್ರಕರಣಕ್ಕೆ ಮರುಜೀವ ಬಂದಿರುವಂತದ್ದು. ಸದ್ಯ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಡಿಸೆಂಬರ್ 3ನೇ ತಾರೀಕು ಖುದ್ದು ನೇರವಾಗಿ ಜಮೀರ್ ಅಹಮದ್ ಖಾನ್ ಅವರು ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹಿಂದೆ ದಾಳಿಗೆ ಸಂಬಂಧಪಟ್ಟಂತೆ ಎಸಿಬಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದಂತ ಸಂದರ್ಭದಲ್ಲಿ ಅವ್ರಿಗೆ ಸೇರಿದಂತ ನ್ಯಾಷನಲ್ ಟ್ರಾವೆಲ್ಸ್ ಕಚೇರಿಯಲ್ಲಿ ದೊರೆತಂತ ದಾಖಲಾತಿಗಳು, ಬಂಬು ಬಾಜಾರ್ ನಿವಾಸದಲ್ಲಿ ದೊರೆತಂತ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ PWD ಅಧಿಕಾರಿಗಳಿಂದ ಅವರ ಬಂಬು ಬಾಜಾರ್ ನಿವಾಸವನ್ನ ಮೌಲ್ಯಮಾಪನ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಇರುವಂತಹ ಆರೋಪ ಏನಂತ ಹೇಳಿದ್ರೆ ಅವ್ರಿಗಿರುವಂತಹ ಆದಾಯಕ್ಕೂ ಮೀರಿ ಅಕ್ರಮವಾಗಿ ಅಧಿಕ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನು ಕೂಡ ಈಗ ಆಲ್ರೆಡಿ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಆಧಾರ ರಹಿತವಾಗಿ ಅಂದ್ರೆ ಡಾಕ್ಯುಮೆಂಟೇಶನ್ ಇಲ್ಲದೆ ಕೋಟ್ಯಾಂತರ ರೂಪಾಯಿ ಕೈ ಸಾಲವನ್ನು ಜಮೀರ್ ಅಹಮದ್ ಖಾನ್ ಅವರು ಪಡ್ಕೊಂಡಿದ್ದಾರೆ ಅನ್ನೋ ಆರೋಪನೂ ಕೂಡ ಅವ್ರ ಮೇಲೆ ಇರುವಂತದ್ದು. ಎಲ್ಲಾ ದಾಖಲಾತಿಗಳ ಜೊತೆಗೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಮರ್ಪಕವಾದಂತಹ ದಾಖಲಾತಿಗಳನ್ನ ಜಮೀರ್ ಅಹಮದ್ ಖಾನ್ ಡಿಸೆಂಬರ್ 3ನೇ ತಾರೀಕು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಯಾವೆಲ್ಲ ಹೇಳಿಕೆಯನ್ನ ಜಮೀರ್ ಅಹಮದ್ ಖಾನ್ ಕೊಡ್ತಾರೆ, ಜೊತೆಗೆ ಅವ್ರ ಮೇಲಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಮರ್ಪಕ ದಾಖಲೆಗಳನ್ನ ಒದಗಿಸ್ತಾರೆ ಅನ್ನೋದ್ರ ಮೇಲೆ ಮುಂದಿನ ತನಿಖೆ ನಿಂತಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.